ಕಾನಿಷ್ಕ, ಎಷ್ಟೋ ದಿನಗಳ ಸಿದ್ಧಿ ಫಲವಾಗಿ ನಿನ್ನನ್ನು ಈ ಭೂಮಿಗೆ ಕರ್ಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿನ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ತಡ ಮಾಡಬೇಡ, ಬೇಗ ಅವತರಿಸು. ನಿನ್ನಿಂದ ನನಗೊಂದು ಮಹತ್ ಕಾರ್ಯವಾಗಬೇಕಾಗಿದೆ. ಹೆಚ್ಚು ಹೊತ್ತು ಕಾಯಿಸಬೇಡ ಕಾನಿಷ್ಕ. ಈ ಭೂಮಿ ಮೇಲೆ ಬೇಗ ಅವತರಿಸು. ನಿನ್ನ ಶಕ್ತಿ ಏನು ಅಂತ ನಾಗಿಣಿಗೆ, ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಈ ಭೈರವನ ಪೂಜೆ ಸಾರ್ಥಕವಾಗಬೇಕು. ಬೇಗ ಬಾ ಕಾನಿಷ್ಕ, ಬೇಗ ಅವತರಿಸು. ಜೈ ಮಹಾಕಾಲ. ಕಾನಿಷ್ಕ, ಒಂದ್ಯಾ ಬಾ ಬಾ. ಈ ಭೂಲೋಕಕ್ಕೆ ನಿನಗೆ ಸ್ವಾಗತ, ಸುಸ್ವಾಗತ. ನನ್ನ ತಪಸ್ಸು ಫಲ ಕೊಡ್ತು, ನನ್ನ ಸಿದ್ಧಿ ಫಲ ಕೊಡ್ತು. ಜೈ ಮಹಾಕಾಲ. ಸಿದ್ಧಿ ಗುರುಗಳಾದ ಭೈರವ ಬಾಬಾಗೆ ನಮಸ್ಕಾರ. ನಮ್ಮ ಕುಲವೈರಿಯಾದ ವಾಸುಕಿ ವಂಶದ ನಾಗಿಣಿಯ ಆಸೆ ಈಡೇರಬಾರದು ಬಾಬಾ. ನಾಗಮಣಿ ಅವಳ ವಶಕ್ಕೆ ಹೋಗಬಾರದು. ಅದಕ್ಕೆ ತಾನೇ ನಿನ್ನನ್ನು ಕರೆಸಿರೋದು ಕಾನಿಷ್ಕ. ನಾಗಮಣಿ ನಮ್ಮ ಕೈವಶವಾಗಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ನನಗೆ. ಗೊತ್ತು ಬಾಬಾ, ಈ ಕಾರ್ಯ ಸಿದ್ಧಿಸೋಕೆ ನನ್ನಿಂದ ನಿಮಗೇನಾಗಬೇಕು ಹೇಳಿ. ಈ ಕಾನಿಷ್ಕ ನಿಮ್ಮ ಸೇವೆಗೆ ಸದಾ ಸಿದ್ಧ. ನಮ್ಮ ಕುಲವೈರಿಗಳ ನಾಶಕ್ಕೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ. ಅದೇನಾಗಬೇಕು ಹೇಳಿ. ನೋಡು ಕಾನಿಷ್ಕ, ಆ ನಾಗಿಣಿ ಸಾಮಾನ್ಯದವಳಲ್ಲ. ಇಚ್ಛಾಧಾರಿಣಿ, ಪರಾಕ್ರಮಿ, ಶಕ್ತಿವಂತೆ, ಮಾಯಾವಿ. ಅವಳನ್ನ ನಿನ್ನಿಂದ ಎದುರಿಸೋದು ಬಹಳ ಕಷ್ಟ. ನೀನು ನಾಗರೂಪದಲ್ಲೇ ಇದ್ರೆ ಅವಳನ್ನ ನಿನ್ನಿಂದ ಎದುರಿಸೋದಿಕ್ಕಾಗಲ್ಲ. ಈಗೇನ್ ಮಾಡೋದು ಬಾಬಾ? ನೀನು ನಿನ್ನ ಮೂಲ ರೂಪನ ತ್ಯಜಿಸಿ ಮತ್ಯಾವುದಾದ ರೂಪನ ತಗೋಬೇಕು. ಹೇಳು ಕನಿಷ್ಕ, ಹೇಳು, ಯಾವ ರೂಪನ ತಾಳ್ತೀಯಾ? ಕಾನಿಷ್ಕ ಹೋಗಿ ತುಂಬಾ ಹೊತ್ತಾಯ್ತು. ಹೋಗಿರೋ ಕೆಲಸ ಆಗಿರೋ ಆಗಿದೆ. ಇನ್ನೇನು ಕಾನಿಷ್ಕ ನಾಗಿಣಿ ರಕ್ತದೊಂದಿಗೆ ಬರುವಂತಹ ಸಮಯ. ಜೈ ಮಹಾಕಾಲ. ಕಾನಿಷ್ಕ, ಬಾಯಿಲೆ.
ನಾಗಿಣಿ, ಈಗ ನಿನ್ನ ಜುಟ್ಟು ಈ ಭೈರವನ ಕೈಯಲ್ಲಿದೆ. ಅದು ನಿನ್ನದೇ ಈ ರಕ್ತದ ಮೂಲಕ. ಕಾನಿಷ್ಕ, ನಿನ್ನ ಕೆಲಸ ಮುಗಿತು, ಹೊರಡು. ಇವತ್ತಿಂದ ನಿನ್ನ ಬೇಟೆ ಶುರು ಅನ್ಕೋ. ಸಮಯ ಬಂದಾಗ ನಾಗಿಣಿ ವಿರುದ್ಧ ಪ್ರಯೋಗ ಮಾಡೋಕ್ಕೆ ಈ ರಕ್ತನೇ ಬ್ರಹ್ಮಾಸ್ತ್ರ. ಇದನ್ನ ತುಂಬಾ ಜೋಪಾನ ಮಾಡ್ಕೋಬೇಕು. ಇದರಿಂದಲೇ ನಿನಗೆ ಶಕ್ತಿ ಪ್ರಾಪ್ತಿನ ಮಾಡಿಸ್ಬೇಕು. ಹೊರಡು. ನಾಗಿಣಿ, ನಿನ್ನ ಅಂತ್ಯದ ಆರಂಭ ಈಗ ಶುರು. ಎಲ್ಲ ನಾನು ಅನ್ಕೊಂಡ ಹಾಗೆ ನಡೆಸಬೇಕು. ನನ್ನ ಶತ್ರು ಯಾರು ಅನ್ನೋದು ಗೊತ್ತಾಗಿದೆ. ಮಟ್ಟ ಹಾಕೋಣ ಅಂದ್ರೆ ಇದ್ಯಾವುದೋ ಹೊಸ ಅಡ್ಡಿ ಆಗ್ತಿದೆಯಲ್ಲ. ಇದಕ್ಕೇನ್ ಮಾಡೋದು? ಚಿಕ್ಕಮ್ಮನ್ ಕೇಳಿದ್ರೆ ಗೊತ್ತಾಗಬಹುದು. ಅಮೃತ, ಚಿಕ್ಕಮ್ಮ, ನೀನ್ ಏನು ಹೇಳ್ಬೇಡಮ್ಮ, ನನಗೆಲ್ಲ ಗೊತ್ತಾಗ್ತಾ ಇದೆ. ಆ ಮಂತ್ರವಾದಿ ಆ ಕಾನಿಷ್ಕನ ನಿನ್ ವಿರುದ್ಧ ಹೋರಾಟ ಕಿಳಿಸ್ತಾ ಇರೋ ವಿಚಾರ ತಾನೇ? ಹೌದು ಚಿಕ್ಕಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆತಂಕ ಬೇಡ ಅಮೃತ. ಯುದ್ಧ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ನಮ್ಮ ಪ್ರತಿಯೊಂದು ತಂತ್ರಕ್ಕೂ ಶತ್ರು ಪ್ರತಿ ತಂತ್ರನ ಹೂಡ್ತಾನೆ ಇರ್ತಾನೆ. ಹಾಗಂತ ನಾವು ಎದೆಗುಂದಬಾರ್ದು. ನಮ್ಮ ಹೋರಾಟನ ನಾವು ಮುಂದುವರಿಸಲೇಬೇಕು. ಯುದ್ಧ ಶುರುವಾಗಿದೆ, ಅದೇನೇ ಬಂದ್ರೂ ನಾವು ಎದುರಿಸಲೇಬೇಕು. ಆಯ್ತು ಚಿಕ್ಕಮ್ಮ. ಹಾಗೆ ಇನ್ನೊಂದು ಮಾತು ಅಮೃತ, ನಿನ್ನತ್ರ ಹೆಚ್ಚು ಸಮಯ ಉಳಿದಿಲ್ಲ. ನೀನು ನಾಗಮಣಿನ ವಶಪಡಿಸ್ಕೊಳ್ಳೋಕೆ ಮಾಡ್ತಾ ಇರೋ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ನಾನು ಏನು ಮಾಡಲಿ ಚಿಕ್ಕಮ್ಮ? ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ನೋಡು ಅಮೃತ, ಅಷ್ಟು ಸಾಲದು. ನಮ್ಮ ಲೋಕದವರ ಸಹಾಯನ ತಗೊಂಡು ಆದಷ್ಟು ಬೇಗ ನೀನು ನಿನ್ನ ತಂದೆ ತಾಯಿ ದೇಹನ ಹುಡುಕ್ಬೇಕಾಗಿದೆ. ಒಂದು ಸಂತೋಷದ ವಿಚಾರ ಅಂದ್ರೆ ನಿನ್ನ ತಂದೆ ತಾಯಿಗಳ ದೇಹ ಇನ್ನೂ ನಾಶ ಆಗಿಲ್ಲ. ಹೌದಾ ಚಿಕ್ಕಮ್ಮ? ಹೌದು ಅಮೃತ, ನಿನ್ನ ತಂದೆ ತಾಯಿ ದೇಹಗಳು ಇಷ್ಟು ದಿನ ನಿನ್ನ ಶತ್ರುಗಳ ಮನೇಲೇ ಇದ್ವು. ಹೌದಾ ಚಿಕ್ಕಮ್ಮ? ಆದ್ರೆ ಈಗಿಲ್ಲ. ನಿರಾಶೆ ಆಗ್ಬೇಡ ಅಮೃತ, ಅವುಗಳ ಸ್ಥಾನ ಪಲ್ಲಾಟ ಆಗಿದೆ. ನೀನು ಆದಷ್ಟು ಬೇಗ ನಾಗಮಣಿನ ಹುಡುಕೋ ಪ್ರಯತ್ನ ಮಾಡು. ನಾಗಮಣಿ ನಿನ್ನ ಕೈಗೆ ಬರ್ತಿದ್ದ ಹಾಗೆ ನಿಮ್ಮ ಅಪ್ಪ ಅಮ್ಮನ ದೇಹ ಇರೋ ಸ್ಥಳ ನಿನಗೆ ಕಾಣಿಸುತ್ತೆ. ನೀನ್ ಹೋಗಿ ಆ ನಾಗಮಣಿನ ದೇಹಗಳಿಗೆ ಮುಟ್ಸಿ ಅವಕ್ಕೆ ಜೀವ ಬರ್ಲಿ ಅಂತಾನೆ ಆ ಪರಮೇಶ್ವರ ಅವುಗಳನ್ನ ನಾಶ ಆಗದಿರೋ ಹಾಗೆ ಕಾಪಾಡ್ತಾ ಇದ್ದಾನೆ ಅಮೃತ. ಬೇಗ ಹೋಗು, ಬೇಗ ಹೋಗಿ ನಾಗಮಣಿನ ಹುಡ್ಕು. ನಿಮ್ಮ ತಂದೆ ತಾಯಿನ ಬದುಕಿಸ್ಕೋ. ಹೋಗು ಅಮೃತ, ನಿನಗೆ ಶುಭವಾಗ್ಲಿ. ಆಯ್ತು ಚಿಕ್ಕಮ್ಮ. ನಾಗಿಣಿ, ನಿನ್ನ ಸಂಹಾರ ಮಾಡೋ ಸಮಯ ಹತ್ರ ಬಂದಾಯ್ತು. ದಿನಗಳನ್ನ ಎಣ್ಸೋದಕ್ಕೆ ಶುರು ಮಾಡು. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನ ನೋಡಬೇಕು, ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅನ್ನಿಸ್ತು. ಅದಕ್ಕೆ ಬಂದೆ. ತಪ್ಪಾ? ಸಾಧ್ಯನೇ ಇಲ್ಲ. ನೀವು ಮಾಡಿದ್ದೆ ಸರಿ, ಹೇಳಿದ್ದೆ ಸರಿ. ಹಾಗಾದ್ರೆ ಹೋಗೋಣವಾ? ಸರಿ, ನನಗೊಂದು ಡೌಟು. ಏನದು ನಿಮ್ಮ ಅನುಮಾನ? ಕರ್ಕೊಂಡು ಹೋಗಿ ನನ್ನ ಕೊಂದ್ಬಿಡಲ್ಲ ತಾನೆ?